ಆತ ಬೆಂಗಳೂರು ಅಪರಾಧ ನಿಗ್ರಹ ದಳದ ಪೊಲೀಸ್ ಅಧಿಕಾರಿ. ಆದರೆ ಆತನಿಗೆ ಹಣದ ಹಪಾಹಪಿ, ಜೊತೆಗೆ ಹೆಣ್ಣಿನ ಖಯಾಲಿ ಬೇರೆ. ಸುವರ್ಣ ನ್ಯೂಸ್ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಆ ಆರಕ್ಷಕನ ಮುಖವಾಡ ಕಳಚಿ ಬಿದ್ದಿದೆ. ಹಾಗಾದ್ರೆ ಆತ ಸಿಕ್ಕಿಬಿದ್ದಿದ್ದು ಹೇಗೆ? ಇಲ್ಲಿದೆ ಅದರ ಫುಲ್ ಡೀಟೇಲ್ಸ್. ಬೆಂಗಳೂರಿನ ಗಲ್ಲಿಗಳನ್ನ ರಕ್ತಸಿಕ್ತ ಮಾಡಿ ಹಾಕಿದ್ದ ರೌಡಿಗಳು ಕೂಡ ಸಿಸಿಬಿ ಅಂದ್ರೆ ಬೆಚ್ಚಿ ಬೀಳ್ತಾರೆ. ಆ ಮಟ್ಟಿಗೆ ಸೆಂಟ್ರಲ್ ಕ್ರಿಮಿನಲ್ ಬ್ರಾಂಚ್ನ ಪೊಲೀಸ್ ಅಧಿಕಾರಿಗಳು ರೌಡಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಆದ್ರೆ ಸಿಸಿಬಿಯಲ್ಲೂ ಭ್ರಷ್ಟರು ಲಂಪಟರು ಇದ್ದಾರೆ. ಹೌದು, ಸಿಸಿಬಿಯಲ್ಲೂ ಲಂಚಕೋರರ ಹಾವಳಿ ಹೆಚ್ಚಿದೆ. ಇದಕ್ಕೆ ಇಂಪು ನೀಡುವಂತೆ ತನ್ವೀರ್ ಎಂಬ ಹಣಬಾಕ ಇನ್ಸ್ಪೆಕ್ಟರ್ ಇದ್ದಾನೆ. ಹಣದ ಹುಚ್ಚು ಮಾತ್ರವಲ್ಲ, ಈತನಿಗೆ ಹೆಣ್ಣಿನ ಖಯಾಲಿಯೂ ಇದೆ. ಎಸ್, 100% ಕರೆಕ್ಟ್. ಸುವರ್ಣ ನ್ಯೂಸ್ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ತನ್ವೀರ್ ಬಣ್ಣ ಬಯಲಾಗಿದೆ. ಇಷ್ಟಕ್ಕೂ ಆಗಿದ್ದೇನೋ ಗೊತ್ತಾ? ಆರ್ಟಿ ನಗರದ ಹೇಮಂತ್ ಎಂಬಾತನ ಟೊಯಾಟಾ ಇನೋವಾ ಕಾರನ್ನ 1.5 ತಿಂಗಳ ಹಿಂದೆ ತನ್ವೀರ್ ವಶಪಡಿಸಿಕೊಂಡಿದ್ರು. ಹೇಮಂತ್ಗೆ ರೌಡಿಗಳ ಲಿಂಕ್ ಇದೆ ಅಂತ ಕಾರಣ ಕೊಟ್ಟು ಆತನ ಕಾರನ್ನ ಸ್ವಂತಕ್ಕೆ ಬಳಸ್ಕೊಳ್ತಿದ್ರು. ಕಾರನ್ನ ವಾಪಸ್ ಕೊಡಿ ಅಂತ ಕೇಳಿದ್ದಕ್ಕೆ ಲೈವ್ ಬ್ಯಾಂಡ್ ಇಂದ ಹುಡುಗಿರನ್ನ ಸಪ್ಲೈ ಮಾಡೋ, ಜೊತೆಗೆ 50,000 ಹಣ ಕೊಡು ಅಂದಿದ್ದ. ಪಾಯಲ್ ಎಂಬ ಹುಡುಗಿ ಹಾಗೂ 15,000 ದುಡ್ಡನ್ನ ರೆಡಿ ಮಾಡಿಕೊಂಡು ಸುವರ್ಣ ನ್ಯೂಸ್ ತಂಡ ತನ್ವೀರ್ ಬೆನ್ನತ್ತಿತು. तुम्हारा स्टेट बिल्डिंग है ना, वो एक पता है, और तुम्हारी दीदी है ना ममता बनर्जी, वो एक पता है. ಅದು ನೋಡಿ ಮೈಸೂರಿಂದ, ಅದು ಮೈಸೂರಿಂದ 2-3 ಸಾಲ 2 ಸಾವಿರ ಬರ್ತಾಳೆ. ನಾಡಿದ್ದು ಟ್ರೈನ್ ಹತ್ತಾರೆ. ಸಾರಿಕಾ ಇಲ್ಲ ಅಲ್ಲ, ಅದೇ ಹೇಳ್ತೀನಿ. ಒಬ್ಬ ಡಿಮ್ಯಾಂಡ್ ಸರ್ 15 ಅಂತಾರೆ. ಕೆಲಸ ಮಾಡೋದು, ನೀವು ಫೋನ್ ಮಾಡಿ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ಮನೆ ಏನು ಬೇಡ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಹೇಳಿ, ನೀವು ಯಾವಾಗ ಬೇಕಾದ್ರೂ ಒಂದು ಮಾಡಿ. ಇನ್ನೂ ಯಾರು ಗಿರಾಕಿಗಳಿದ್ರೆ ಸಪ್ಲೈ ಮಾಡಿಸ್ಕೊಡಿ. ನಾವೇನೂ ಇಲ್ಲ ಸರ್. ನಾವೇನು ಮಾಡ್ತೀವಿ ಅಂದರೆ ಇವರೇ ಅಂದರೆ ಕಳಿಸ್ ಅಮೌಂಟ್ ಏನಿದೆ ಅಲ್ಲ ಆನ್ ದಿ ಸ್ಪಾಟ್ ಸೆಟ್ಲ್ಮೆಂಟ್. ಓಕೆ, ಏನು ಕೊಡ್ತೀವಿ ಆಮೇಲೆ ಉಳಿದಿದೆ ಏನು ಟಿಪ್ಸ್ ಕೊಡ್ತೀರೋ ಅದು ನಿಮ್ಮ ಇಷ್ಟ. ಸ್ಪಾಟ್ ನಾವು ಕ್ಯಾಶ್ ತಗೊಳ್ತು ಕಳ್ಸ್ಕೊಟ್ಬಿಡ್ತೀವಿ. ನೈಟ್ ಬೆಳಗ್ಗೆ ಎಲ್ಲ ತಗೊಂಡು ಏನು ಬೇಕಾದ್ರೆ ಇದು ಮಾಡಿ. ನೋ ಪ್ರಾಬ್ಲಮ್, ಕೋಆಪ್ರೇಟ್ ಚೆನ್ನಾಗಿ ಮಾಡ್ತಾರೆ. ಪಾಯಲ್ ಬೇಡ, ಮೈಸೂರಿನ ಹುಡುಗಿ ಬೇಕು ಅಂತ ಇನ್ಸ್ಪೆಕ್ಟರ್ ತನ್ವೀರ್ ನೇರವಾಗಿ ಹಣದ ಡೀಲ್ ಇಳಿತಾನೆ. 50,000 ಕೇಳಿದ್ರೆ 15,000 ಕೊಡ್ತೀಯಾ ಅಂತ ಹೇಮಂತ್ನನ್ನ ತರಾಟೆಗೆ ತೆಗೆದುಕೊಂಡ್ರು. 50 ಕೊಡಬೇಕಿತ್ತು, ಅದು ಕೊಟ್ಟಿದ್ದೀನಿ. ನಿಮ್ಗೆ 40 ಕೊಡಬೇಕು. ನಾಳೆ ಬಾ, ನಾಳೆ ಬೆಳಿಗ್ಗೆ ಬಾ. ನಾಳೆ ಬೆಳಿಗ್ಗೆ ಒಂದು 25 ಒಂದು ಕೆಲಸ ಮಾಡಿ, 10,000 9 ಗಂಟೆಗೆ ಕೊಡ್ತೀನಿ. ರಮೇಶ್ ಅಂತ ಎಷ್ಟು ಕೊಡ್ತೀನಿ, ರಮೇಶಂಗೆ ನಾಳೆ ಕೊಡ್ಬೇಕು. ಇಲ್ಲ ನಾಳೆ ತಂದ್ಕೊಡಿ. 9